ಹಾಗಾದ್ರೆ ಸಚಿವ ಸ್ಥಾನ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ ತಮ್ಮ ಹೆಸರು? ನನ್ನ ಹೆಸರು ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ. ನಾವು ಎನ್ ಮುದಿಮಲ್ಲ ಅಂತೇಳಿ. ನಾನು ಅವ್ರೇನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ ಬಿಜೆಪಿ ಅವ್ರಿಗೆ ಏನು ಅರ್ಹತೆ ಇಲ್ಲ ಗೊತ್ತಿಲ್ಲ ನನಗೆ. ಅವ್ರು ಯಾವ ಉದ್ದೇಶ ಮೇಲೆ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಆಕ್ಚುಲ್ ಆಗಿ ಇವಾಗ ನ್ಯಾಯಾಲಯದಲ್ಲಿ ಇದ್ಮೇಲೆ ಇವರು ಪ್ರತಿಭಟನೆ ಮಾಡಿ ಏನು ಇವ್ರ ಇವ್ರು ನ್ಯಾಯ ಕೊಡ್ತಾರ? ನ್ಯಾಯ ದೇವತೆ ಎಲ್ಲಿದ್ದಾರೆ? ನ್ಯಾಯಾಲಯದಾಗ ಇರ್ತಾರ. ಅವರು ಏನು ಆಗದ ಅಲ್ಲಿ ಇತ್ಯರ್ಥ ಆಗುತ್ತಾಗ್ಲಿ. ಈ ತರ ಪ್ರತಿಭಟನೆ ಮಾಡ್ತೀವಿ ಅದು ಮಾಡ್ತೀವಿ ಅಂದ್ರೆ ಅವ್ರು ಮಾಡಿರ್ಲಿ. ಇವಾಗ ಏತ್ನಲ್ಲ ಅವ್ರ ಮನೆಯಲ್ಲಿ ನಿದ್ದೆ ಬರ್ತಾ ಇಲ್ಲ. ಯಾಕಂದ್ರೆ ನಾಗೇಂದ್ರ ಸರ್ ಅವರು ಮಿನಿಸ್ಟರ್ ಆದಾಗ್ಲಿದ್ದ ಈ ಬಿಜೆಪಿ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಯಾಕಂದ್ರೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಫುಲ್ ಹವಾ ಎದ್ಬಿಟ್ಟದ್ದು. ಯಾಕಂದ್ರೆ ನಾಗೇಂದ್ರ ಸರ್ ಮಿನಿಸ್ಟರ್ ಆದ್ಮೇಲೆ ಕಾರ್ಯಕರ್ತರು ಎಲ್ಲರೂ ಜನಗಳೆಲ್ಲ ಆಡ್ಬಿಟ್ಟಕ್ಕ ಇವ್ರಿಗೆ ನಿದ್ದೆ ಬರ್ತಿಲ್ಲ. ಅದಕ್ಕೆ ಮತ್ತೆ ನಿದ್ದೆ ಬರ್ಲಾರ 2 ದಿವಸ ಬಂದ್ ಮಾಡ್ಬೋದು. ಅದಕ್ಕೇನ ಪಾಪ ಮಾಡ್ಲಿ ಬಿಡ, ಅವ್ರದ್ದೇನು ತೊಂದ್ರೆ ಇಲ್ಲ. ಪಾಪ ಅವ್ರಿಗೆ ಅಷ್ಟು ಇದೈತೆ ಅಂದ್ರೆ ಮಾಡ್ಲಿ. ಯಾಕಂದ್ರೆ ನಾವು ಅವ್ರ ಕಾಂಟ್ರಾಗಿ ನಾವು ಮಾಡೋದು ಏನೈತೆ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ ದಲಿತರಂದ್ರೆ ಅಷ್ಟು ಹೀನವಾಗಿ ನೋಡಿ ಇದು ಮಾಡ್ತಾ ಇದಾರ. ಯಾಕಂದ್ರೆ ದಲಿತರಂದ್ರೇನೆ ಅವ್ರಿಗೆ ಹೊಟ್ಟೆ ನಾವು ದಲಿತರ ಮಿನಿಸ್ಟರ್ ಆಗ್ಬಿಟ್ರಲ್ಲ, ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ದಲಿತರ ಮಿನಿಸ್ಟರ್ ಆಗ್ಬಿಟ್ರಲ್ಲ ಅಂತೇಳಿ ಅದ್ರ ಹೊಟ್ಟೆ ಕಿಚ್ಚ ಮೇಲೆ ಇದು ಮಾಡ್ತಾ ಇದಾರ. ಮಾಡ್ಲಿಬಿಡ, ಅವರು ಉದ್ದೇಶ ಅವ್ರು ಏನೈತೋ ಗೊತ್ತಿಲ್ಲ. ಅವ್ರ ಉದ್ದೇಶದಿಂದ ಅವ್ರು ಏನೇನ್ ಮಾಡ್ಕೊಂಡ್ಲಿ ಅವ್ರಿಗೆ ನಾವು ಪ್ರತಿ ಉತ್ತರ ಕೊಡಕ್ ನಾವು ರೆಡಿ ಇದೀವಿ. ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದವರೆಲ್ಲ ಲೀಡರ್ಗಳು ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಸಮಾಜ ಎಲ್ಲ ಸೇರಿ ನಾವು ಏನು ಉತ್ತರ ಕೊಡ್ಬೇಕು ಅದು ಕೊಡ ಹೋಗ್ತೀವಿ ಅವ್ರಿಗೆ. ಇವತ್ತು ಬಿಜೆಪಿಯ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಜಿಲ್ಲಾ ನಾಯಕರಾಗಿರ್ಬೋದು ನಾಗೇಂದ್ರ ವಿರುದ್ಧ ಏನು ಸುಳ್ಳು ಆರೋಪಗಳನ್ನು ಏನು ಮಾಡ್ತಾ ಇದ್ದಾರೆ ನಾವು ವಾಲ್ಮೀಕಿ ಸಮಾಜದಿಂದ ಖಂಡಿಸ್ತೇವೆ. ಈಗಾಗಲೇ ಪ್ರಕರಣ ವಾಲ್ಮೀಕಿ ಪ್ರಕರಣ ಈಗಾಗಲೇ ಅವರು SIT ಇಂದ ಕ್ಲೀನ್ ಚೀಟ್ ಆಗಿದ್ದಾರೆ ಮತ್ತು CBI ಆಗಿರ್ಬೋದು ED ಆಗಿರ್ಬೋದು ಈಗಾಗಲೇ ಅವರು ಕೇಸಲ್ಲಿ ಬೇಲ್ ಮೇಲೆ ಇದ್ದಾರೆ. ಅವರು ಆಲ್ರೆಡಿ ಈಗಾಗಲೇ ಬೇಲ್ ಮೇಲಿದ್ದು ಅವರು ಸಚಿವ ಸ್ಥಾನ ಆಗಕ್ಕೆ ಅವರು ಅರ್ಹರಿದ್ದಾರೆ. ಈಗಾಗಲೇ ದೇಶದಲ್ಲಿ ಎಲ್ಲಾ CMಗಳ ಮೇಲೇನೆ ಕೇಸ್ಗಳಿದ್ದು ಬೇಲ್ ಮೇಲಿದ್ದಾರೆ. ಈಗಾಗಲೇ ನಮ್ಮ DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಈಗ ಅವರು ಈಗ ಆರೋಪಿ ಅಂತೇಳಿ ಅವ್ರು ಏನ್ ಹೇಳ್ತಾರೆ, ಇನ್ನು ಆರೋಪಿ ಎಲ್ಲ ಅವರು ಈಗಾಗಲೇ ನ್ಯಾಯಾಲಯ ಹಂತದಲ್ಲೇ ಕೇಸುಗಳಿದ್ದಾವೆ. ಈ ನ್ಯಾಯಾಲಯದ ಹಂತದಲ್ಲಿ ಕೇಸಿದ್ದಾಗೆ ಬಿಜೆಪಿ ಅವರು ಈ ಹೋರಾಟವನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನ್ಯಾಯಾಲಯಕ್ಕೆ ಏನು ಗೌರವ ಕೊಟ್ಟಂತೆ ಇವರು? ಈಗಾಗಲೇ ಜಿಲ್ಲೆಯಲ್ಲಿ ನಾಗೇಂದ್ರ ಅವರು ಪ್ರಭಾವಿಯಾಗಿ ಬೆಳೆದವರನ್ನು ಸಹಿಸಲಾರದೆ ಬಿಜೆಪಿ ಅವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಅವರು ಯಾವುದೋ ಒಂದು ವ್ಯಕ್ತಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಅವರಿಗೆ ಉತ್ತರ ಕೊಡ್ತಾರೆ. ನಮ್ಮ ಸಮಾಜ ವತಿಯಿಂದ ಅವ್ರನ್ನ ಯಾವ ಮಟ್ಟಿಗೆ ತಗೊಂಡು ಹೋಗ್ಬೇಕಂತೇಳಿ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಸುಳ್ಳು ಆರೋಪವನ್ನು ನಾವು ಖಂಡಿಸ್ತೇವೆ. ಜಗನ್ನಾಥ್ ಈಗ ನಾಗೇಂದ್ರನಿಗೆ ಯಾವಾಗ ಸಚಿವ ಸ್ಥಾನ ಬಂದಾಗ ಅದಕ್ಕಿಂತ ಮೊದಲು ಬಿಜೆಪಿ ಅವರು ಒಂದು ಟಾರ್ಗೆಟ್ ಏನು ಮಾಡಿದ್ರು. ಮೊದಲು ಏನಾಗಿತ್ತು, ನ್ಯಾಯಾಲಯದಲ್ಲಿದೆ. ಆದ್ರ ನೋಡಿ ಮೊನ್ನೆ ಏನ್ ಹೇಳಿದ್ರು, ಡೆಲ್ಲಿಗೆ ಹೋಗಿದ್ದ ನ್ಯಾಯಾಲಯ ಉಲ್ಲಂಘನೆ ಆಯ್ತು ಅಂತ ಅವರೇ ಮಾತಾಡಿದ್ರು. ಮಾಹಿತಿನೇ ಗೊತ್ತಿರಲ್ಲ ಅವ್ರಿಗೆ, ಸುಮ್ಮನೆ ಇಶ್ಯೂ ಮಾಡ್ಬೇಕಷ್ಟೇ. ನೋಡಿ ಮಾಹಿತಿ ತಿಳ್ಕೊಂಬಲಾರ್ದಂಗನೆ ಡೆಲ್ಲಿಗೆ ಹೋಗಿದ್ರು, ಪರ್ಮಿಷನ್ ಇಲ್ಲ, ನ್ಯಾಯಾಲಯ ಉಲ್ಲಂಘನೆ ಆದ್ರು. ಯಾವಾಗ ಸ್ಪಷ್ಟ ಎಲ್ಲೇನ ದೇಶದಲ್ಲಿ ಎಲ್ಲೇ ತಿರುಗಬಹುದು ಅಂತಂದ್ರೆ ನ್ಯಾಯಾಲಯ ಕೊಟ್ಮೇಲೆ ಎಲ್ಲ ಗಪ್ಚುಪ್ಪು ಬಂದಾಗ್ಬಿಡ್ತು ಅಲ್ಲಿಗೆ. ಅಂದ್ರೆ ಒಂದು ಮಾಹಿತಿ ಇಲ್ಲ ಅವ್ರಿಗೆ ಒಂದೇ ಇಶ್ಯೂ ಏನ್ ಬೇಕಾಗತ್ತೆ, ಈ ರಾಜ್ಯದಲ್ಲಿ ಏನು ಅನ್ಯಾಯ ಆಗತ್ತೆ, ಏನು ಅದು ಗೌರವವಾಗಿ ವಿರೋಧ ಪಕ್ಷದಲ್ಲಿ ಇರತಕ್ಕಂಥದ್ದು ಅವರು ಮಾಹಿತಿ ಕೊಡ್ಲಿ, ಸಜೆಷನ್ ಕೊಡ್ಲಿ. ಅದೇ ಬಿಟ್ಟು ಒಂದೇ ಇಶ್ಯೂ ಬೇರೆದು ಏನು ಬೇಕಿಲ್ಲ ಅವ್ರಿಗೆ. ನಾಗೇಂದ್ರ ಅನ್ನೋದು ಏನೈತೆ, ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಏನು ಒಂದ್ ಸೈಡ್ ಇರ್ತದ, ಬಿಜೆಪಿ ಪರವಾಗಿ ಇರ್ತದ, ಕಾಂಗ್ರೆಸ್ ಅವ್ರ ಪರವಾಗಿ ಇರ್ತದ. ನ್ಯಾಯದೇವತೆ ಏನು ಎಲ್ಲಿ ಅವ್ರು ಏನು ಮಾಹಿತಿ ಕೊಡ್ತಾರ, ನಾಳೆ ಏನ್ ಜಡ್ಜ್ಮೆಂಟ್ ಅದ ಅದಕ್ಕೆಲ್ಲ ತಲೆಬಾಗ್ಲೇಬೇಕು. ಅದು ಬಿಟ್ಟು ಸುಮ್ಮನೆ ಒಂದು ಇಶ್ಯೂ ಅವ್ರಿಗೆ ಬೇರೆದು ಏನು ಬೇಕಾಗಿಲ್ಲ ಬಿಜೆಪಿ ಅಂತ ನಾನು